ಮೇಡಮ್ ನಮಸ್ತೆ. ಕೊಟ್ಟಪ್ಪ ಮರಡಿ ಅಂತೇಳಿ, ಕಾನೂನು ವಿದ್ಯಾರ್ಥಿ ಕಲಬುರಗಿಯಿಂದ. ಪಹಲ್ಗಾಮ್ ದಾಳಿಯ ನಂತರ ಕಲಬುರಗಿಲಿ ಕೆಲವೊಂದಿಷ್ಟು ಜನರು ಪಾಕಿಸ್ತಾನದ ಧ್ವಜವನ್ನು ರಸ್ತೆಗಂಟಿಸಿ ಪ್ರತಿಭಟನೆಯನ್ನು ಒಂದು ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ ಸೈಡ್ ನಿತ್ತಂಥ ಇಬ್ಬರು ಮುಸ್ಲಿಂ ಮಹಿಳೆಯರು ಅದನ್ನು ನೋಡಿ ಕಿತ್ಕೊಂಡು ಅದಕ್ಕೆ ಅಂಟಿರತಕ್ಕಂಥ ಧೂಳನ್ನು ಒಲಿಸಿ ತೊಗೊಂಡು ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರನ ಬೈದು ತೊಗೊಂಡು ಹೋಗ್ತಾರೆ. ನನ್ನ ಪ್ರಶ್ನೆ ಏನಂದರೆ, ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುವಂತಹ ಮನಸ್ಥಿತಿಗಳಿಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? ಅದನ್ನಾಗಲೇ ಸೂಚ್ಯವಾಗಿ ಹೇಳಿದೆ ನಾನು. ಎಲ್ಲರೂ ಇಸ್ಲಾಮಿನ ರೀತಿಯೇ ಹಾಗೆ, ಅವ್ರದ್ದು ಉಮ್ಮಾ ಇದೆ, ಬ್ರದರ್ಹುಡ್, ಅದು ಇಡೀ ಪ್ರಪಂಚಕ್ಕೆ ಅನ್ವಯಿಸೋದು. ಕಾಮ್ ಅಂತಾರೆ ಯಾವ ಪ್ರದೇಶದಲ್ಲಿದ್ದಾರೆ ಅದಕ್ಕೆ ಅನ್ವಯಿಸೋದು, ಮಿಲ್ಲತ್ ಅಂತಾರೆ ಯಾವ ಪಂಗಡಕ್ಕೆ ಸೇರ್ತಾರೆ ಅದಕ್ಕೆ ಅನ್ವಯಿಸೋದು. ಒಟ್ಟಿನಲ್ಲಿ ಅವ್ರಿಗಿರುವ ದೇವರು ಮೆಕ್ಕಾದಲ್ಲಿರೋದು. ಅವರು ಹೋಗೋದು ಹಜ್ಗೆ ಉಮ್ರಾಗೆ ಮೆಕ್ಕಾಗೆ. ಭಾರತಕ್ಕೂ ಅವ್ರಿಗೂ ಏನು ಸಂಬಂಧ? ಇದನ್ನ ಅಂಬೇಡ್ಕರ್ ಎತ್ತುತ್ತಾರೆ. ಪಾಕಿಸ್ತಾನ್ ಅವ್ರ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತಲೂ ಅಂತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಅಂಬೇಡ್ಕರ್ ವಿವರಿಸ್ತಾರೆ ಇದನ್ನ ಅಂತಂದ್ರೆ, ಅವ್ರು ಎತ್ತೋ ಪ್ರಶ್ನೆನೇ ಇದು. ಮುಸ್ಲಿಮರಿಗೆ ಶರಿಯಾ ಕಾನೂನು ಅಥವಾ ಯಾವ ನೆಲದಲ್ಲಿರ್ತಾರೆ ಅಲ್ಲಿಯ ಕಾನೂನು ಬಂದರೆ ಅವ್ರು ಯಾವುದನ್ನ ಆರಿಸ್ಕೊಳ್ತಾರೆ. ನಾಳೆ ದಿವಸ ಅವರು ಇನ್ನೊಂದು ಮುಖ್ಯವಾದ ಕೆಲಸ ಮಾಡ್ತಾರೆ ಅಂಬೇಡ್ಕರು. ನಮ್ಮ ಫೋರ್ಸಸ್ ಇದೆಯಲ್ಲ, ಆರ್ಮ್ಡ್ ಫೋರ್ಸಸ್ಸು, ಯಾವ್ಯಾವ ಪ್ರದೇಶದಿಂದ ಎಷ್ಟೆಷ್ಟು ಜನ ರಿಕ್ರೂಟ್ ಆಗಿದ್ದಾರೆ ಅಂತ ಟೇಬಲ್ ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿದ್ರೆ ಹೆಚ್ಚಿನವರು ಇದ್ದಿದ್ದು ನಾರ್ತ್ ವೆಸ್ಟ್ ಪ್ರಾವಿನ್ಸ್ನವರು, ಪಂಜಾಬು ಆ ಕಡೆಯವರೇ, ದಕ್ಷಿಣದಿಂದ ಇಲ್ಲವೇ ಇಲ್ಲ. ಅಂಬೇಡ್ಕರ್ ಕೇಳ್ತಾರೆ, ಈ ಹಂತದಲ್ಲಿ ಪಾರ್ಟಿಷನ್ ಆಗಿ ನಾಳೆ ದಿವಸ ಭಾರತದ ಮೇಲೆ ಆಕ್ರಮಣ ಆದರೆ ಎಷ್ಟು ಜನ ಸೈನಿಕರಿದ್ದಾರೆ ಇಲ್ಲಿ ಉಳಿಸಕ್ಕೆ? ಇದನ್ನ ಬ್ರಿಟಿಷರ್ಸ್ ತಿಳಿದೇ ಮಾಡಿದ್ದಾರೆ. ಅಂದ್ರೆ ಈ ಮೂಲಭೂತ ಸಮಸ್ಯೆ ಇದೆ. ಅವ್ರು ಯಾರಿಗೂ ತಾವು ಈ ದೇಶಕ್ಕೆ ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಆದರೆ ಯಾರ್ಯಾರು ಪ್ಯಾಸಿವ್ ಆಗಿ ಸಪೋರ್ಟ್ ಮಾಡ್ತಾರೋ ಅವರಿಗಂತೂ ತಾವು ಈ ದೇಶಕ್ಕೆ ಸೇರಿದವರು ಅಂತ ಅನಿಸೋದಿಲ್ಲ. ಅಂಥ ಒಂದು ಕರೆ ಬಂದರೆ, ಖಿಲಾಫತ್ ಸಮಯದಲ್ಲೂ ಅಷ್ಟೇ, ಅವನಿಗೆ ಅಫ್ಘಾನಿಸ್ತಾನದ ಅಮೀರ್ಗೆ ಬಂದು ಇನ್ವೈಟ್ ಮಾಡುವಂಥ ಪತ್ರ ಬರಿತೀವಿ ಅಂದರೆ ಹ್ಞೂ ಅಂದಿದ್ರು ಗಾಂಧಿ. ನಾವೇನು ಮಾಡ್ತೀವಿ ಗೊತ್ತಾ, ನಾವು ಒಂಥರ ಎಮೋಷನಲ್ ಜನ, ಬೇಗ ಯಾರನ್ನೋ ದೇವ್ರು ಮಾಡಿಬಿಡೋದು, ಅವ್ರು ಹೇಳಿದ್ದೆಲ್ಲ ಸತ್ಯ ಅಂದ್ಕೊಂಡು ಬಿಡೋದು. ಈ ವಿಮರ್ಶನ ಶಕ್ತಿಯನ್ನು ನಾವು ಯಾಕೆ ಕಳ್ಕೊತಾ ಇದ್ದೀವಿ? ಎಲ್ಲಿ ಅವರು ಆ ದಿಕ್ಕಿಗೆ ಅವರು ದಿನಕ್ಕೆ 5 ಸಲ ಆ ದಿಕ್ಕಕ್ಕೆ ತಿರುಗಿ ನೋಡೋರು, ಆ ದೇವ್ರ ಹೆಸರೇ ಹೇಳೋರು. ಅವ್ರಿಗೆ ಬ್ರದರ್ಹುಡ್ ಅಥವಾ ಉಮ್ಮಾ ಅಂದರೆ ಅದು ಅದರಿಂದಲೇ ಅವ್ರು ಹೇಳಿದಾಗ ಐಸಿಸ್ ಒಂದು ಹೊಸ ಶುರು ಮಾಡುತ್ತೆ, ಇಂಡಿಯಾದು ಕಾಂಟ್ರಿಬ್ಯೂಷನ್ ಹೋಗಬೇಕು, ಕೇರಳದಿಂದ ಹೋಗಬೇಕು, ಬೆಂಗಾಲ್ದಿಂದ ಹೋಗಬೇಕು. ಎಲ್ಲ ಇಂಟರ್ನ್ಯಾಷನಲ್ ಬ್ರದರ್ಹುಡ್ಸಲ್ಲೂ ಭಾರತೀಯರು ಮಾತ್ರ ಅಲ್ಲ, ಎಲ್ಲ ದೇಶದವರು ಇದ್ದಾರೆ. ಮೊಹಮ್ಮದ್ ಅಟ್ಟಾ ಅಮೆರಿಕದಲ್ಲೇ ಟ್ರೈನಿಂಗ್ ತೊಗೊಂಡು ಪೈಲಟ್ ಆದವನು. ಅವನ ಪ್ಲೇನ್ ಅಲ್ಲಿಗೆ ನುಗ್ಸೋವರೆಗೂ ಅವ್ರಿಗೆ ಗೊತ್ತಾಗಲಿಲ್ಲ ಟ್ರೈನಿಂಗ್ ಯಾಕೆ ತೊಗೊಂಡ ಅವನು ಅಂತ. ಅಲ್ಲಿಯೇ ಲೈಸೆನ್ಸೇ ಇದ್ದಿದ್ದು. ಏನು ಹೇಳ್ತೀರಿ ಇದಕ್ಕೆ? ಈ ಮನಸ್ಥಿತಿ ಇರೋ ತನಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.